ರಾಮಚಂದ್ರ ರಾವ್ ಸಸ್ಪೆಂಡ್ ಮಾಡಿದ್ದೀನಿ. ಸರ್ ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸ್ವಲ್ಪ ಹಿಂದೆ 22ರಿಂದ ಜಾಯಿಂಟ್ ಸೆಷನ್ ಶುರುವಾಗುತ್ತೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಅದರಲ್ಲೇ ಇರ್ತದೆ. ಸೊ ಗವರ್ನರ್ಸ್ ಅಡ್ರೆಸ್ಸು ಮತ್ತೆ ನರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡ್ತೀವಿ. ಸೊ ಅದನ್ನ 22ರಿಂದ 31 ನಡೀತದೆ. ಆಮೇಲೆ ಬಜೆಟ್ ಪ್ರಿಪರೇಷನ್ ಶುರುವಾಗುತ್ತೆ. ಸರ್ ದೆಹಲಿಗೆ ಏನಾದ್ರು ಹೋಗ್ತೀರಾ? ದೆಹಲಿಗೆ ಏನಾದ್ರು ಕರೆದ್ರೆ ಹೋಗ್ತೀವಿ. ತಿಮ್ಮಾಪುರ ಅವರು ಸರ್ ಎಲ್ಲ ಇಲಾಖೆಯಲ್ಲಿ ಆರ್.ಬಿ. ತಿಮ್ಮಾಪುರ ಅವರು ಎಲ್ಲ ಇಲಾಖೆಗಳು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ರು. ನಾನು ಮಾತಾಡ್ತೀನಿ, ಅದು ಗೊತ್ತಿಲ್ಲ ನನಗೆ. ಆ ಥರ ಹೇಳಿಲ್ಲ, ನೀವೇ ಕೇಳ್ತಾ ಇದ್ದೀರಿ ನನಗೆ. ಸರ್ ಇವಾಗಲೇ ಅವ್ರ ಮೇಲೆ ಏನು ಕ್ರಮ ಆಗಲ್ಲ ಸರ್? ತಿಮ್ಮಾಪುರ ಮೇಲೆ ಏನು ಕ್ರಮ ಆಗಲ್ಲ? ರಾಮಚಂದ್ರ ರಾವ್ ಅವ್ರ ವಿಚಾರ ರಾಮಚಂದ್ರ ರಾವ್ ಸಸ್ಪೆಂಡ್ ಮಾಡಿದ್ದೀನಿ. ಸರ್ ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸರ್ ಎಫ್ಐಆರ್ ಶುರು ಮಾಡ್ತಾರಂತೆ. ಅರೆಸ್ಟ್ ಮಾಡಿ ಅಂತ ಡಿಮಾಂಡ್ ಇದೆ. ರಾಮಚಂದ್ರ ರಾವ್ ಸಸ್ಪೆಂಡ್ ಮಾಡಿದ್ದೀನಿ. ಸರ್ ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸ್ವಲ್ಪ ಹಿಂದೆ 22ರಿಂದ ಜಾಯಿಂಟ್ ಸೆಷನ್ ಶುರುವಾಗುತ್ತೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಅದರಲ್ಲೇ ಇರ್ತದೆ. ಸೊ ಗವರ್ನರ್ಸ್ ಅಡ್ರೆಸ್ಸು ಮತ್ತೆ ನರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡ್ತೀವಿ. ಸೊ ಅದನ್ನ 22ರಿಂದ 31 ನಡೀತದೆ. ಆಮೇಲೆ ಬಜೆಟ್ ಪ್ರಿಪರೇಷನ್ ಶುರುವಾಗುತ್ತೆ. ಸರ್ ದೆಹಲಿಗೆ ಏನಾದ್ರು ಹೋಗ್ತೀರಾ? ದೆಹಲಿಗೆ ಏನಾದ್ರು ಕರೆದ್ರೆ ಹೋಗ್ತೀವಿ. ತಿಮ್ಮಾಪುರ ಅವರು ಸರ್ ಎಲ್ಲ ಇಲಾಖೆಯಲ್ಲಿ ಆರ್.ಬಿ. ತಿಮ್ಮಾಪುರ ಅವರು ಎಲ್ಲ ಇಲಾಖೆಗಳು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ರು. ನಾನು ಮಾತಾಡ್ತೀನಿ, ಅದು ಗೊತ್ತಿಲ್ಲ ನನಗೆ. ಆ ಥರ ಹೇಳಿಲ್ಲ, ನೀವೇ ಕೇಳ್ತಾ ಇದ್ದೀರಿ ನನಗೆ. ಸರ್ ಇವಾಗಲೇ ಅವ್ರ ಮೇಲೆ ಏನು ಕ್ರಮ ಆಗಲ್ಲ ಸರ್? ತಿಮ್ಮಾಪುರ ಮೇಲೆ ಏನು ಕ್ರಮ ಆಗಲ್ಲ? ರಾಮಚಂದ್ರ ರಾವ್ ಅವ್ರ ವಿಚಾರ ರಾಮಚಂದ್ರ ರಾವ್ ಸಸ್ಪೆಂಡ್ ಮಾಡಿದ್ದೀನಿ. ಸರ್ ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸರ್ ಎಫ್ಐಆರ್ ಶುರು ಮಾಡ್ತಾರಂತೆ. ಅರೆಸ್ಟ್ ಮಾಡಿ ಅಂತ ಡಿಮಾಂಡ್ ಇದೆ.